ಅಲ್ಲಿ ಎಲ್ಲ ಲೀಡರ್ಸ್ಗಳನ್ನ ಹುಚ್ಚನಾಯಿ ಕಚ್ಚಿದಂಗೆ ಕಚ್ಚೋಂಥ ಕೆಲಸವನ್ನು ಮಾಡ್ತಾವನೆ. ಮೊನ್ನೆನೂ ಮೈಸೂರಲ್ಲಿ ಇವನು ಯೋಗ್ಯತೆ ಇದ್ದರೆ ಇವನಿಗೆ ಇಲ್ಲಿವರೆಗೆ ಮಾಧ್ಯಮದವರೆಗೆ ಯಾವತ್ತಾದ್ರೂ ನನಗೆ ಅವನಿಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳೋವಂಥ ಕೆಲಸವನ್ನು ಮಾಡಿದಾನ? ಇಲ್ಲ ಅವ್ರ ಪಕ್ಷದವರಾದರೂ ಹೇಳೋರ? ಟಿಕೆಟ್ 2 ಸರಿ ಗೆದ್ದವನಿಗೆ 10 ವರ್ಷ MP ಆಗಿದ್ದವನಿಗೆ ಟಿಕೆಟ್ನ ಯಾಕೆ ನಿನಗೆ ಕೊಡಲಿಲ್ಲ ಅದನ್ನು ಹೇಳಯ್ಯ ಫಸ್ಟು. ಇವನು ಮಾತ್ರ ಊರವ್ರನ್ನೆಲ್ಲ ಬೈಬೋದಂತೆ, ಊರವ್ರನ್ನೆಲ್ಲ ಕಚ್ಬೋದಂತೆ, ಇವನ್ನ ಮಾತ್ರ ಯಾರೂ ಮಾತಾಡೋಂಗಿಲ್ಲ. ಇವನ ವಿರುದ್ಧ ಮಾತಾಡ್ತೀವಿ ಅನ್ನುವಂಥ ಉದ್ದೇಶದಿಂದ ಅವನು ಕೋರ್ಟ್ಗೆ ಹೋಗಿ ಸ್ಟೇ ತಂದವನೇ ನನ್ನ ವಿರುದ್ಧ. ಇವನ ಕರ್ಮಕಾಂಡ ನನ್ನ ಮೊಬೈಲಲ್ಲಿದೆ. ಈ ಕರ್ಮಕಾಂಡ ಬಿಚ್ಚಿದ್ರೆ ಪ್ರಜ್ವಲ್ ರೇವಣ್ಣ ಹೊರಟೋದ್ನಲ್ಲ ಒಳಗಡೆ, ಹಂಗೆ ಪರ್ಮನೆಂಟಾಗಿ ಹೊರಟೋತಾನೆ. ಅವನಿಗಿನ ವರ್ಸ್ಟ್ ಆಗಿದೆ ಒಂದು ಬ್ಯಾಕ್ಗ್ರೌಂಡು. ಅಂಥ ವರ್ಸ್ಟ್ ಥರ್ಡ್ ರೇಟೆಡ್ ಪರ್ಸನ್. ಇಂಥವ್ರನ್ನ ಕಚ್ಚಕ್ಕೆ ಹುಚ್ಚನಾಯಿ ಥರ, ಕಜ್ಜಿ ನಾಯಿಗಳ ಥರ ಓಡಾಡೋಕ್ಕೆ BJP ಅವ್ರು ಬಿಟ್ಟವ್ರೆ. ಇವನಿಗೆ ಎಲ್ಲೂ ರೆಸ್ಪೆಕ್ಟ್ ಇಲ್ಲ. ಮಡಿಕೇರಿಗೆ ಬರ್ತಾನೆ, BJP ಕಚೇರಿಗೆ ಹೋಗಿ ಮಾತಾಡ್ತಾನ, BJP ಮುಖಂಡರುಗಳ ಜೊತೆ ಮಾತಾಡ್ತಾನೆ. ಅಲ್ಲಿಗೆ ಮೈಸೂರಲ್ಲಂತೂ BJP ಕಚೇರಿಗೆ ಸೇರಿಸಲ್ಲ ಇವನ್ನ. ಬೀದಿಲಿ ನಿಂತ್ಕೊಂಡು ಮಾತಾಡ್ತಾನೆ. ಬೀದಿಲಿ ನಿಂತ್ಕೊಂಡು ಮಾತಾಡಿದ್ರೆ ವಿಟ್ ಅಂಡ್ ಸ್ಟೇಟ್ ಮಾಡ್ಕೊಂಡು ನೋಡ್ತಾನೆ. ನಾನು ಹೇಳಿದ್ದೀನಿ, ನೀನು ಸ್ಟೇ ವೆಕೇಟ್ ಮಾಡಿಸಪ್ಪ, ನೀನು ಯೋಗ್ಯತೆ ಅನ್ನುವಂಥದ್ದು ನಾವು ಹೇಳ್ತೀವಿ ಅಂತ. ಅದು ಬಿಟ್ಬಿಟ್ಟು ಮೊಬೈಲಲ್ಲಿ ಬಿಡುಗಡೆ ಮಾಡಲಿ ಮೊಬೈಲಲ್ಲಿ ಅವ್ರ ಫ್ಯಾಮಿಲಿ ಇದೆಯಾ, ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾನೆ ಇವನು ಥರ್ಡ್ ರೇಟೆಡ್ ಫೆಲೋ. ಇವನ ಥರ ಇವನ್ನ ಹೆಂಡ್ತಿನೇ ತಂಗಿ ಅಂತ ಹೇಳಿ ಮೂಡಾದಲ್ಲಿ ಸೈಟ್ ತೊಗೊಂಡಿರಲಿಲ್ಲ.